ಅವರ ಮಾಲೀಕತ್ವದ ಪತ್ರಗಳು ಕೈಗೆ ಸಿಗೋದಿಲ್ಲ. इसीलिए हमने कहा है कि 21वीं सदी में डिजिटल रजिस्ट्री होनी चाहिए. ಆದ್ರಿಂದ ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ 21ನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ಗಳು ಡಿಜಿಟಲೀಕರಣ ಆಗಬೇಕು ಅನ್ನೋ ಒಂದು ನಿರ್ದೇಶನ ನಾವು ನೀಡಿದ್ವಿ. आपके हाथ में एक फिजिकल कॉपी होगी, ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ, मगर जब भी आपको जरूरत पड़े आप डिजिटल कॉपी निकाल पाओगे. ಆದ್ರೆ ನಿಮಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು. इस गारंटी से हमारे जो सबसे गरीब कमजोर भाई बहन हैं उनको फायदा होगा. ಇವತ್ತು ಈ ಒಂದು 6ನೇ ಗ್ಯಾರಂಟಿಯಿಂದ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಬಡ ಹಿಂದುಳಿದ ಕುಟುಂಬಗಳಿಗೆ ಸಾಕಷ್ಟು ದೊಡ್ಡ ಅನುಕೂಲ ಸೌಲಭ್ಯ ಆಗಿದೆ. लंबिनी, बंजारा, भोवी, सोलेगा, नायक, इन सब लोगों को, इन सब कम्युनिटीज को फायदा मिलने जा रहा है. ಬುಡಕಟ್ಟು ಸಮುದಾಯಗಳಿಗೆ ಸೇರಿದಂತವರಿಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ. और मैंने एक और बात बोली है. ನಾನು ಇದ್ರ ಜೊತೆಗೆ ಮತ್ತೊಂದು ಮಾತನ್ನ ನಾನು ಹೇಳಿದ್ದೇನೆ. 50,000 ऐसे परिवार हैं 50 जिनके पास अभी भी मालिकाना हक नहीं है. ನಾನು ಮತ್ತೊಂದು ಮಾತು ಹೇಳಿದ್ದೀನಿ. 50,000 ಈ ರೀತಿಯಾದಂತ ಕುಟುಂಬಗಳಿವೆ ಯಾರಿಗೆ ಇವತ್ತಿಗೂ ಕೂಡ ತಮ್ಮ ಹಕ್ಕು ಪತ್ರಗಳು ಕೈಗೆ ಸಿಕ್ಕಿಲ್ಲ. हम चाहते हैं कि 6 महीने के अंदर उन 50,000 परिवारों को भी मालिकाना हक दिया जाए. ನಾನ್ ತಮ್ಗೆ ಆಶ್ವಾಸನೆ ಕೊಡ್ತೇನೆ, ಮುಂದೆ ಬರುವಂತ 6 ತಿಂಗಳ ಒಳಗಡೆ ಈ 50,000 ಕುಟುಂಬಗಳಿಗೂ ಕೂಡ ಅವರ ಹಕ್ಕು ಪತ್ರನ ಕೊಡಂತ ಕೆಲಸನ ನಮ್ಮ ಸರ್ಕಾರದ ವತಿಯಿಂದ ಮಾಡಿಸ್ತೇವೆ ಅಂತೇಳಿ. 2000 रेवेन्यू विलेजेस घोषित किए गए हैं. 2,000 ಕಂದಾಯ ಗ್ರಾಮಗಳನ್ನ ಊರ್ಜಿತ ಮಾಡಿದ್ದೇವೆ. हम चाहते हैं कि 500 और नए रेवेन्यू विलेजेस घोषित हों. ನಮ್ಮ ಗುರಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ 500 ನೂತನವಾದಂತ ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಅಂತೇಳಿ. कर्नाटका में कोई नहीं होना चाहिए जिसके पास अपनी जमीन का मालिकाना हक नहीं है. ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ